ಡಾಕ್ಟರ್ ಜಿ ಪರಮೇಶ್ವರ್ ಸಂಸ್ಥೆಗಳ ಮೇಲಿನ ಇಡಿ ದಾಳಿಯನ್ನ ಕಾಂಗ್ರೆಸ್ ಖಂಡಿಸಿದೆ. ದಲಿತ ನಾಯಕರ ಟಾರ್ಗೆಟ್ ಅನ್ನೋ ರೀತಿ ಬಿಂಬಿಸುವಂತೆ ಹೈಕಮಾಂಡ್ ತಾಕೀತನ್ನ ಮಾಡಿದೆ. ಈ ನಿಟ್ಟಿನಲ್ಲೇ ರಾಜ್ಯದ ನಾಯಕರು ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. ಆ ಬಗ್ಗೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಖಂಡಿಸಿ ದಲಿತಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಹೈಕಮಾಂಡ್. ಪರಮೇಶ್ವರ್ ಟಾರ್ಗೆಟ್ ಹಿಂದೆ ದಲಿತರ ಮೇಲಿನ ದೌರ್ಜನ್ಯ ಎಂದು ಬಿಂಬಿಸಲು ಪ್ಲಾನ್ ಮಾಡಿದೆ. ಇಡಿ ದಾಳಿ ರಾಜಕೀಯ ಪ್ರೇರಿತ ಎಂದು ಪರಂಪರ ನಿಲ್ಲಲು ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಹೋರಾಟಕ್ಕೆ ಚಿಂತನೆ ನಡೆಸಿರುವ ನಾಯಕರು ರಾಷ್ಟ್ರ ಮಟ್ಟದಲ್ಲೂ ದಲಿತಾಸ್ತ್ರ ಪ್ರಯೋಗಕ್ಕೆ ಹೈಕಮಾಂಡ್ ಚಿಂತನೆ ನಡೆಸಿದೆ. ರಾಷ್ಟ್ರ ನಾಯಕರು ಈಗಾಗಲೇ ದಲಿತಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹೊಸಪೇಟೆ ಸಾಧನ ಸಮಾವೇಶ ಸಹಿಸದೆ ಇಡಿ ದಾಳಿ ಮಾಡಿಸಿದೆ ಬಿಜೆಪಿ. ಪರಿಶಿಷ್ಟರಿಗೆ ಭೂ ಗ್ಯಾರಂಟಿ ನೀಡಿದ್ದನ್ನ ಸಹಿಸದೆ ಬಿಜೆಪಿಯಿಂದ ಈ ದಾಳಿಯಾಗಿದೆ. ಪರಿಶಿಷ್ಟ ಸಮುದಾಯದ ನಾಯಕನ ಮೇಲೆ ಸೇಡಿನ ರಾಜಕಾರಣ ಮಾಡುತ್ತಿದೆ. ಸೇಡು ತೀರಿಸಿಕೊಳ್ಳುವುದು ವಿಕೃತ ಮನಸ್ಸುಗಳ ಭಾಗವಾಗಿದೆ. ಬಿಜೆಪಿ ಭ್ರಷ್ಟಾಚಾರ ಮುಚ್ಚಿಹಾಕಲು, ದಮನಿತರ ಧ್ವನಿ ಹತ್ತಿಕ್ಕಲು ಇಡಿ ದಾಳಿಯಾಗಿದೆ ಎಂದು ಎಕ್ಸ್ನಲ್ಲಿ ಸುರ್ಜೇವಾಲಾ ಪೋಸ್ಟ್ ಹಾಕಿದ್ದಾರೆ. ಮತ್ತೋರ್ವ ನಾಯಕ ಜೈರಾಮ್ ರಮೇಶ್ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ದಲಿತಾಸ್ತ್ರ ಪ್ರಯೋಗಿಸಿದ್ದಾರೆ. ಸಮಾಜದ ದಮನಿತ ಸಮಾಜಕ್ಕೆ ಪರಮೇಶ್ವರ್ ಕೊಡುಗೆ ಅಪಾರ. ತುಳಿತ ಸಮಾಜದ ಶಿಕ್ಷಣಕ್ಕಾಗಿ ಪರಮೇಶ್ವರ್ ಶ್ರಮಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ 2 ವರ್ಷಗಳ ಸಾಧನೆಯನ್ನ ಬಿಜೆಪಿ ಸಹಿಸುತ್ತಿಲ್ಲ. ಪ್ರಧಾನಿ ಮೋದಿಯಿಂದ ದ್ವೇಷ, ಬೆದರಿಕೆ ರಾಜಕಾರಣ ಆಗ್ತಿದೆ. ದೇಶದುದ್ದಕ್ಕೂ ಹೋರಾಟ ನಡೆಯುತ್ತೆ ಎಂದು ಜೈರಾಮ್ ರಮೇಶ್ ಪೋಸ್ಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಕೇಂದ್ರದ ವಿರುದ್ಧ ದಲಿತಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಪರಮೇಶ್ವರ್ ದಲಿತ ನಾಯಕರೆಂಬ ಕಾರಣಕ್ಕೆ ಸೇಡಿನ ರಾಜಕಾರಣ ಆಗ್ತಿದೆ ಎಂದಿದ್ದಾರೆ. ಗೃಹ ಮಂತ್ರಿಗಳು ಒಬ್ಬ ದಲಿತ ನಾಯಕರು, ಕರ್ನಾಟಕದಲ್ಲಿ ಪ್ರಮುಖ ನಾಯಕರು, ಅವ್ರ ಮೇಲೆ ನನಗೆ ಅನಿಸುತ್ತೆ ಸೇಡಿನ ರಾಜಕೀಯ ಮಾಡಿದ್ದಾರೆ ಅಂತ ಅನಿಸುತ್ತೆ. ಟಾರ್ಗೆಟ್ ಮಾಡದೆ ಬಡವರನ್ನ, ದಲಿತರನ್ನ, ಹಿಂದುಳಿದವ್ರನ್ನ, ಕಾಂಗ್ರೆಸ್ನವ್ರನ್ನ. ಬಿಜೆಪಿಯವರು ಯಾರ ಮೇಲೆ ಮಾಡಿದ್ದಾರೆ ನೋಡೋಣ ಹೇಳಿ ದಾಳಿನ. ಇಡಿ, ಇನ್ಕಮ್ ಟ್ಯಾಕ್ಸ್ ಯಾರು ಮಾಡಿದ್ದಾರೆ ಹೇಳಿ ನೋಡೋಣ. ಯಡಿಯೂರಪ್ಪ ಏನು ಭಾಳ ಅನಿಷ್ಟ, ವಿಜೇಂದ್ರ ಭಾಳ ಅನಿಷ್ಟ, ಕುಮಾರಸ್ವಾಮಿ ಭಾಳ ಅನಿಷ್ಟ. ಈ ಮಧ್ಯೆ ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ಮೇಲಿನ ದಾಳಿ ಮುಂದುವರೆದಿದೆ. ಇಂದು ಕೂಡ ದಾಖಲೆಗಳ ಪರಿಶೀಲನೆ ನಡೆಯಲಿದೆ. ಹಾಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಡಿ ಜೈಲಿನಲ್ಲಿರುವ ಪರಮೇಶ್ವರ್ ಸಂಸ್ಥೆಗಳ ಹಣಕಾಸಿನ ವ್ಯವಹಾರಕ್ಕೂ ನಂಟಿರುವ ರಣ್ಯಾರಾವ್ ಮನೆಗಳ ಮೇಲೂ ಇಡಿ ದಾಳಿಯಾಗಿದೆ. ರಣ್ಯಾರಾವ್ ಮನೆ ಸೇರಿದಂತೆ 16 ಕಡೆ ದಾಳಿ ನಡೆದಿದೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕುದರಿಮೋತಿ ಬಳಿ ರಣ್ಯಾರಾವ್ ತಂದೆ ರಾಮಚಂದ್ರರಾವ್ ಸಂಬಂಧಿ ಹೆಸರಲ್ಲಿರೋ ಕೋಳಿ ಫಾರಂ ಮೇಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರಿನ ಪರಿಶೀಲನೆಯಲ್ಲಿ ಖಾಸಗಿ ವ್ಯಕ್ತಿಗಳ ಮುಖಾಂತರ ಅಕ್ರಮ ಹಣ ವರ್ಗಾವಣೆ ಮಾಡಿ ಕೋಟಿ ವ್ಯವಹಾರ ಮಾಡಿರೋದು ಪತ್ತೆಯಾಗಿದೆ. ಕಂಪನಿಗಳ ಹೆಸರಲ್ಲಿ ಹವಾಲಾ ದಂಧೆ ನಡೆಸಿರೋದು ಪತ್ತೆಯಾಗಿದೆ. ಹಣದ ಮೂಲ ಬೆನ್ನತ್ತಿರುವ ಇಡಿ ಟೀಮ್ಗೆ ಇನ್ಯಾವ ಸಾಕ್ಷಿಗಳು ಸಿಗುತ್ತವೋ ಎಂಬ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.